ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಪ್ರವಾಸ ಕೈಗೊಂಡಿದ್ದಾರೆ. ಅಂದರೆ ಪರಿಹಾರ ಕಾರ್ಯ ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಉಸ್ತುವಾರಿ ಸಚಿವರ ಅನುಪಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಹಾಕಲಿದ್ದಾರೆ. ಪರಿಹಾರ ಕಾರ್ಯಕ್ಕೂ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಇದೀಗ ಅಡ್ಡಿಯಾಗದೆ. ಕಳೆದ ವರ್ಷ ಮಳೆಯಾಗಿದ್ದಾಗ ಸಿಎಂ ಸಿದ್ದರಾಮಯ್ಯ ರೌಂಡ್ ಮಾಡಿದ್ರು, ಹೋಗಿ ಪರಿಶೀಲನೆಯನ್ನ ನಡೆಸಿದ್ರು. ಇಂದು ಸಂಜೆ ಅದೇ ರೀತಿಯಾಗಿ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ರೌಂಡ್ಸ್ ಮಾಡಲಿದ್ದಾರೆ. ಸಮಸ್ಯೆ ಕೈ ಮೀರಿದ ಮೇಲೆ ಸಿಟಿ ರೌಂಡ್ಸ್ ಮಾಡುವಂತಹ ಡ್ರಾಮಾ ಇದ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿದೆ. ನಿರಂತರವಾಗಿ ಮಳೆಯಾಗಿದೆ, ಮುನ್ನೆಚ್ಚರಿಕೆಯ ಹೊರತಾಗಿಯೂ ಕೂಡ ನಿರ್ಲಕ್ಷ್ಯ ವಹಿಸಿದಂಥ ಬಿಬಿಎಂಪಿ ಆಗಿರ್ಬೋದು, ಬಿಡಿಎ, ಮೆಟ್ರೋ, ಬೆಸ್ಕಾಂ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಾಗಿರ್ಬೋದು, ಒಟ್ಟಾರೆಯಾಗಿ ಏನೆಲ್ಲ ಸಮಸ್ಯೆಗಳು ಆಗಿದೆ ಅನ್ನೋದ್ರ ಕುರಿತಂತೆ ಪರಿಶೀಲನೆಯನ್ನ ನಡೆಸಲು ಸಿಎಂ ಸಿದ್ದರಾಮಯ್ಯ ಸಂಜೆ 4 ಗಂಟೆಗೆ ಸಿಟಿ ರೌಂಡ್ಸ್ ಅನ್ನ ಹಾಕಲಿದ್ದಾರೆ. ಇನ್ನು ಕಳೆದ 2-3 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಆಗಿದೆ. ಜನರಿಗೆ ಈ ಒಂದು ಅವಾಂತರದಿಂದಾಗಿ ಬಹಳಷ್ಟು ತೊಂದರೆಯಾಗಿದೆ. ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮಳೆ ಬಂದಿದೆ ಅಂತ ಹೇಳಿ. ಈ ರೀತಿ ಧಾರಾಕಾರವಾಗಿ ಮಳೆ ಸುರಿದಿರೋದ್ರಿಂದ ಜನರಿಗೆ ಬಹಳಷ್ಟು ಕಷ್ಟವಾಗ್ತಾ ಇದ್ದು, ಇನ್ನು ವಾಹನ ಸವಾರರು ಅಂತೂ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು 3ನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಫ್ಲೈಓವರ್ನಲ್ಲಿ ಯಾವ ರೀತಿಯಾಗಿ ಕಾರು ನಿಂತಿದೆ ಅನ್ನುವಂಥ ದೃಶ್ಯವನ್ನ. ಈ ರೀತಿಯಾಗಿ ವಾಹನ ಸವಾರ ಕೂಡ ಮಳೆಯಿಂದಾಗಿ ಸಾಕಷ್ಟು ಅಡ್ಡಿಯಾಗಿದೆ. ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೂ ಕೂಡ ಸಮಸ್ಯೆ ಉಂಟಾಗಿದೆ. ಇನ್ನು ಈ ಮಳೆಯಿಂದಾಗಿ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಚರಂಡಿಯ ನೀರುಗಳೆಲ್ಲವೂ ಕೂಡ ಮನೆಗೆ ನುಗ್ಗಿರೋದ್ರಿಂದ ಮನೆಯಲ್ಲಿ ವಾಸ ಮಾಡೋದಕ್ಕೂ ಕೂಡ ಜನರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹೊರಗಡೆಯೂ ಕೂಡ ಮಳೆಯ ನೀರು ನಿಂತಿದೆ. ಹಾಗಾಗಿ ಈ ಒಂದು ಸಮಸ್ಯೆಗಳಿಗೆ ಇನ್ನಾದರೂ ಬಿಬಿಎಂಪಿ ಕ್ರಮವನ್ನು ಕೈಗೊಳ್ಳುತ್ತಾ ಎಚ್ಚೆತ್ತುಕೊಂಡ್ರೆ ಮಾತ್ರ ಈ ರೀತಿಯಾಗಿ ಮುಂದೆ ಸಮಸ್ಯೆ ಎದುರಾಗುವುದನ್ನು ತಡೆಯಬಹುದಾಗಿದೆ.